ಅವ್ವ ಏನ್ ಮಾಡ್ತಿದ್ದಿ? ಅದಕ್ಲಾ ಏನೋ ಮಾತಾಡ್ಬೇಕಾಯ್ತು ಅದಕ್ಕೆ. ಹೊಲ್ಕೋಗಿದ್ ಬರ್ತೀನಿ ತಾಳು, ಆಮೇಲೆ ಏನೋ ಮಾತಾಡುವೆ. ಆಮೇಲೆ ಹೋಗುವಂತೆ. ಒಂದು 2 ನಿಮಿಷ ತಕೋ. ಇಲ್ಲ ಇಲ್ಲ ಕತೆ ಹೊಲ್ಕೋಬೇಕು ಕೆಲಸ ಅದೇ, ಆಮೇಲೆ ಬರ್ತೀನಿ ತಾಳು, ಏನೋ ಮಾತಾಡುವಂತೆ. ಇಲ್ಲ 2 ನಿಮಿಷ ತಕೋ, ಏನು ಜಾಸ್ತಿ ಹೊತ್ತು ಮಾಡಕ್ಕಿಲ್ಲ. ಏನು? ಅದೇಯ ನನ್ನ ಆಸ್ತಿ ಅದಲ್ಲ, ನನ್ನ ಹೆಸ್ರು ಬರ್ಕೊಟ್ಬಿಡು. ನನಗೂ ವ್ಯವಹಾರ ಎಲ್ಲವೇ. ನಾನು ಸಾಲಗಿಲ್ಲ ಮಾಡ್ಕೋಬೇಕು, ನನಗೂ ವ್ಯವಹಾರ ಮಾಡಬೇಕು. ಒಂದು ಲೋನ್ನೇ ತಗೋಬೇಕಾಯ್ತದೆ, ಒಂದು ವ್ಯವಹಾರನೇ ಮಾಡಬೇಕಾಯ್ತದೆ. ನನಗೂ ಬೇಡವಾ ಕಷ್ಟ ಸುಖಕ್ಕೆ. ಅದಕ್ಕೆ ಇಲ್ಲಿ ಗಂಟ ನಿನ್ನ ಹೆಸ್ರೆಲ್ಲ ಇತ್ತಲ್ಲ, ನನ್ನ ಹೆಸ್ರು ಬರ್ಕೊಟ್ಬಿಡು ಬಾ. ಇನ್ನೇನು ನನಗೂ ಮದುವೆ ಆಯಿತು, ನನಗೂ ಮದುವೆ ಆಗಿಲ್ಲ ಅಂದ್ಬಿಟ್ಟು ಬೇಡ ಅನ್ಕೊಂಡಿದ್ದೆ, ನಿನ್ನೆ ಹೆಸರಲ್ಲಿ ಇರಲಿ ಅಂತವ. ಈಗ ಮದುವೆ ಆಗೋದಲ್ಲ, ನನಗೂ ಬೇಕಾಯ್ತದೆ ಕಷ್ಟ ಸುಖಕ್ಕೆ ಎಲ್ಲವ. ಎಲ್ಲಕ್ಕೂ ನಿನ್ನೆ ಬಂದು ಕರೆಯೋಕ್ಕಾಗಲ್ಲ. ನಿನ್ನೆ ಬ್ಯಾಂಕಿಂಗ್ ಎಲ್ಲ ಹೋಗೋದ್ರೆ ನಿನ್ನೆ ಹೇಳ್ಕೊಂಡು ತಿರ್ಗಾಡ್ಕೊಂಡು ಬರೋಕ್ಕಾಯ್ಕಿಲ್ಲ. ಅದಕ್ಕೆ ನಾನು ಬದಲುದ ನೀನು ಬರ್ಗರ್ ಕೊಟ್ಬಿಟ್ರೆ, ಎಲ್ಲರದು ಅವ್ರು ಬರ್ಕೊಟ್ಟಿದ್ದೀನಿ, ನಾನು ಒಬ್ಬಂದೇ ಇರೋದು. ನಾನು ಬದಲು ನಾನು ಬರ್ಕೊಟ್ಬಿಟ್ರೆ ನನ್ನ ಪಡ ನಾನು ಇದ್ಬಿಡ್ತೀನಿ ಅಂತವ. ಇಲ್ಲ ಸಿದ್ಧಾ ನೋಡು, ನಾನು ಬರ್ಕೊಡ್ತೀನಿ ಅನ್ನೋ ಹೊತ್ತಿಗೆ ನೀನು ಬರ್ನಿಲ್ಲ, ನೀ ಬರ್ಸ್ಕೊಳ್ಳೂ ಇಲ್ಲ ಏನೂ ಇಲ್ಲ. ಈಗ ನನಗೆ ಅತ್ತಗೆ ಸುತ್ತಾಡಕ್ಕೆ ಆಯ್ಕಿಲ್ಲ, ಆಯ್ತಾ? ಏನು ಜಾಸ್ತಿ ಸುತ್ತಿತ್ತಾಡ್ಬೇಡ, ನಿನ್ನೆ ಸುತ್ತಾಡು ಅಂದ್ರೆ ನಾನು ಎಲ್ಲ ರೆಡಿ ಮಾಡಿಸ್ತೀನಿ. ನೀನು ಬಂದು ಸೈನ್ ಮಾಡ್ಕೊಟ್ಬಿಡು ಅಷ್ಟೇ. ಆಫೀಸಿಗೆ ಬಂದ್ಬಿಟ್ಟು ತಾಲೂಕು ಆಫೀಸ್ಗೆ ಹೇಳ್ತಾರಲ್ಲ, ಅವತ್ತು ರಿಜಿಸ್ಟರ್ ಇರ್ತದಲ್ಲ, ಅವತ್ತು ಬಂದು ನನ್ನ ಹೆಸ್ರು ಮಾಡ್ಕೊಟ್ಬಿಡು ಸೈನ್ ಮಾಡಿಬಿಟ್ಟು. ಇನ್ನೇನಂದರು ನೀನು? ಅಯ್ಯೋ ಸುಮ್ಮನೆ ಏನೋ ತಲೆ ತಿನ್ಬೇಡ, ಈಗಲೇ ನನಗೆ ಆಯ್ಕಿಲ್ಲ. ಈಗಲೇ ನನಗೆ ಸಂಕಟ ಬಂದು ಸುಸ್ತು ಬಂದಂಗೆ ಆಯ್ತದೆ, ಅತ್ತಗೆಲ್ಲ ತಿರ್ಗಾಡಕ್ಕೆ ಆಯ್ಕಿಲ್ಲ. ಏನೀಗ ಆತ್ರವಾ? ಹಾಂ, ಏನು ಈಗ ಮದುವೆಗೆ ನೀನು ಮದುವೆಗೆ 15 ದಿವಸ ಆಗಿಲ್ಲ, ಅಲ್ಲೇ ಆತ್ರ ಬಂದಿದ್ದಲ್ಲ ನೀನು ಹೆಸ್ರು ಮಾಡಿಸ್ಕೊಳಕ್ಕೆ. ಆಮೇಲೆ ಮಾಡಿಸ್ಕೊಳ್ಬೇಕಂತ ತಕೋ, ನಿನ್ನ ಅಸ್ತಿನಿ ಅಂತಾನೆ ನಂದು ಅದು. ಈಗ ಸದ್ಯಕ್ಕೆ ಆಯ್ಕಿಲ್ಲ, ತುಂಬಲಿ 6 ತಿಂಗಳು ವರ್ಷ ತುಂಬಲಿ, ಆಮೇಲೆ ಮಾಡ್ಕೊಟ್ಟನು. ಅಲ್ಲ ಕಣವ, ನೀನು ಹಿಂಗೆ ಅಂದುಬಿಟ್ರೆ ಇದು ಒಳ್ಳೆ ಚೆನ್ನಾಗದೆ ತಕೋ. ಇದೇನು ನೀನು ಹಿಂಗೆ ಮಾತಾಡ್ತಾ ಕೂತಿದ್ದಿಲ್ಲ ನೀನು? ಸುಮ್ಮನೆಯಾ ಇರು ನೀನು. ಅಲ್ಲ 6 ತಿಂಗಳು ವರ್ಷ ತುಂಬಿದ್ರೆ ಅಂದರೆ ಹೆಂಗೆ? ಅಲ್ಲಿ ಗಂಟ ಜೀವನ ಹೆಂಗೆ ಮಾಡೋದು? ಹಂಗೆ ಮಾಡ್ತಾ ಕೂತ್ಕೊಳ್ಳೋಣ? ಅಲ್ಲ ಕಲ, ನೀ ಕೆಲ್ಸಕ್ಕೆ ಹೋಯ್ತಿದ್ದಿ, ಬದುಕು ಹೋಯ್ತಿದ್ದಿ, ಹೊಲವೇ ನಿನ್ನ ಪಾಲ ಹೊಲವ ನೀನು ಮಾಡ್ಕೊಬುಣ್ಣು. ಏನೋ ನನ್ನ ಹೆಸ್ರು ಬರ್ಕೊಬಿಟ್ಟೆ, ನನ್ನ ಹೆಸ್ರೆಲ್ಲ ಏನ್ಬಿಟ್ಟು ನಿನ್ನ ಹೊಲಕ್ಕೆ ಹೋಗೋದು ಬೇಡ, ಮತ್ತೊಂದು ಹೋಗೋದು ಬೇಡ, ಮಗ್ದೊಂದು ಹೋಗೋದು ಬೇಡ ಅನ್ಕೊಂಡು ನಿನ್ನ ಹಿಡ್ಕೊತಿದ್ದಾನೆ. ಹೋಗು ಹೊಲದಲ್ಲಿ ಕೆಲಸ ಕೆಮ್ಮಿ ಮಾಡು, ಯಾರು ಬೇಡ ಅಂದವರು? ನಾ ಏನು ಬೇಡ ಅಂದಿದ್ದಾನೆ? ಹೋಗು ಅಚ್ಚುಕಟ್ಟಾಗಿ ಮಾಡು. ಅವ ಸುಮ್ಮನೆ ನೀನು ಅದು ಇದು ಅಂತ ಅನ್ಬೇಡ. ನೀನು ನನ್ನ ಹೆಸ್ರು ಮಾಡಿಸ್ಕೊಟ್ಬಿಡು. ನಾನೆಲ್ಲೋ ನಮ್ಮ ಅಕ್ಕ ತಂಗಿರೋ ಅಚ್ಚುಕಟ್ಟಾಗಿ ಉಣ್ಲಿ ತಿನ್ಲಿ, ನಮ್ಮ ಅಣ್ಣ ಉಣ್ಲಿ ತಿನ್ಲಿ, ಅಣ್ಣನ ಮಕ್ಕಳು ಇರಲಿ ಅಂದ್ಕೊಂಡು ನಾ ಸುಮ್ಮನಾದ್ರೆ ನೀನು ನೋಡಿ ನನಗೆ ಹಿಂಗೆ ಮಾಡ್ತಾ ಕೂತಿದ್ದಿ. ಆಗ್ಲಿಂದ ಅವರೆಲ್ಲ ಮಾಡ್ಕೊಂಡಿರೋ ಸಾಕಾಗಿಲ್ವಾ? ಏನು ನೀನು ಉಪಾಯ ಏನು ಅವ್ರ ಹೆಸ್ರಿಗೆ ಮಾಡ್ಕೊಟ್ಬಿಡೋದ ಅಂತ ಏನಾರು ಪ್ಲ್ಯಾನ್ಗಿನ್ ಮಾಡ್ಕೊಂಡು ಸ್ಕೆಚ್ಚಾಗ ಕೂತಿದ್ದೀಯ ಹೆಂಗೆ? ಸುಮ್ಮನೆ ಇದೆಲ್ಲ ಸರಿ ಕಾಣಕ್ಕಿಲ್ಲವ. ನನ್ನ ಹೆಸ್ರಿಗೆ ನೀನು ಮಾಡ್ಕೊಟ್ಬಿಡವ ನೀನು, ಸಾಕೋಕತ್ತೆ. ಅಲ್ಲ ನಿನ್ಗೆ ಎಂತ ಆಸೆನವ? ಆಗ್ಲಿಂದ ಮಾಡ್ಕೊಂಡು ಉಂಡಿದ್ದೀರಿ ಮುಟ್ಟಿದ್ದೀರಿ, ಅದು ಸಾಕಾಗ್ದಾನೆ ಈಗಲೂ ಮಾಡ್ಕೊಡು ಅಂದ್ರೆ ನೀನು ಹಿಂಗೆ ಆಡ್ತಾ ಕೂತಿದ್ದಿಲ್ಲ. ನೀನೇನು ದುಡ್ಡು ಕಾಸು ಕೊಡುವಂತಿದ್ದಾನ ಖರ್ಚು ಮಾಡೋಕ್ಕೆ? ಬಂದು ಸೈನ್ ಮಾಡ್ಕೊಡು ಬಾ. ಸುಮ್ಮನೆ ನೀನು ತಲೆ ತಿನ್ಬೇಡ, ಅಲ್ಲಿ ಗೊತ್ತಾಗಬೇಕು ಮನ್ಸೂನ್ಗೆ. ಅಲ್ಲಿ ನಿನ್ನಂಗೆಲ್ಲ ಹಾಡೋದು ಕಣವ, ನಿನ್ನಂಗೆಲ್ಲ ಆಡೋದು ಏನು ಸುಮ್ಮನೆ ಥೂ. ಅಲ್ಲ ಕಲ, ನಾನೇನು ಮಾಡಿದೆ? ಇದೊಳೆ ಚಂದಾಗೈತು ಕಂತಾಕೋ, ನಾನೇ ಹಿಂಸೆ ಮಾಡಿದೆ. ಮಾಡಿಸ್ಕಪ್ಪ ನಿನ್ನ ಹೆಸ್ರಿಗೆ, ಹಿಂಗೆಲ್ಲ ಆಡಕ್ಕೆ ಹೋಗ್ಬೇಡ ಅಂತವ ಕೇಳಲಿಲ್ಲ. ಬೇಡ ಬೇಡ ಅನ್ಕೊಂಡಿದ್ದೆ, ಈಗ ನೋಡಿದ್ರೆ ನೀನು ಹಿಂಗೆ ಆಡ್ತಾ ಕೂತಿದ್ದಿ. ಮಾಡ್ಕೊಟ್ಟಾಗ ಮಾಡ್ಕೊಡ್ತೀನಿ, ಹೋಗಿ ಬಾಯಿ ಮುಚ್ಕೊಂಡು. ವರ್ಷ ಕಳೆದಿಲ್ಲ ಮದುವೆಗೆ, ಏನಿಲ್ಲ ಆಗಲಿ ವರ್ಷ ಕಳೀರಿ, ಆಮೇಲೆ ಬೇಕೋ ಬೇಡ ಬಂದ್ಬಿಟ್ಟು ಆಮೇಲೆ ಮಾಡ್ಕೊಡ್ತೀನಂತೆ. ಈಗೇನು ಈಗಲೇ ತಿಂದು ಉಂಡು ನೆಕ್ಕಕ್ಕ ಬಿಡಕ್ಕ ಮಕ್ಕಳು ಮರಿ ಅಂತ ಇಲ್ಲ, ಒಂದು ಒಳ್ಳೇದು ಕೆಟ್ಟದು ಅಂತ ಇಲ್ಲ. ಆಮೇಲೆ ಮಾಡ್ಕೊಟ್ಟಾನು ಹೋಗು. ಏನೋ ಕೆಲಸ ಮಾಡ್ಕೊಂಡು ಉಣ್ತಿದ್ದಿ, ಈಗ ಐಕೊಂಡು ಮಾಡ್ಕೊಂಡು ತಿನ್ನು. ಏನೋ ನಿನ್ನ ಹೆಸ್ರು ಮಾಡ್ಕೊಂಡ ತಕ್ಷಣ ಅಲ್ಲೇನು ಲಕ್ಷ ರೂಪಾಯಿ ಏನು ಸಂಪಾದನೆ ಆಯ್ಕಿಲ್ಲ. ಈ ನಿನ್ನ ಹೆಸ್ರಲ್ಲಿದ್ರೇನು ನನ್ನ ಹೆಸ್ರಲ್ಲಿದ್ರೇನು? ನಾನು ನೀನೇನು ಹೊಲ ಮಾಡಬೇಡ ಅಂತ ಇದ್ದಾನೆ. ಹೋಗಿ ಮಾಸಿ ಹೋಗು. ಬಂದವನೇ ಇಲ್ಲಿ ಒಳಗೆ ನಾಟಕ ಆಡ್ಕೊಂಡು ನಾಟಕವ ಹೆಸ್ರು ಮಾಡ್ಕೊಡ್ಬೇಕಂತ ಹೆಸ್ರಿಗೆ ಏನು ಹೋಗೋದು ಕೂತ್ಕೋಬೋದನ? ನಿನ್ನ ಆಸ್ತಿಯ ನಿನ್ನ ಹೆಸ್ರಿಗೆ ಮಾಡ್ಕೊಟ್ಟು ಹೋಗೋದು ಈಗ ಆಯ್ಕಿಲ್ಲ ಕಣಪ್ಪ. ಆಗಲಿ ಒಂದು ವರ್ಷ ತುಂಬಲಿ ನಡಿ ಮಾಡ್ಕೊಟ್ಟನು. ಈಗ ಸುಮ್ಮನೆ ಮಾಡ್ಕೊಡು ಹಂಗೆ ಹಿಂಗೆ ಅಂತ ಬರಬೇಡ. ಸರಿ ಕತ್ ಬಿಡವ, ಸರಿ ಕತೆ. ನೀನು ಏನು ಮಾಡ್ಕಿಟ್ಕೊಡಕ್ಕಿಲ್ಲ ಅನ್ನು ಈಗ. ಯಾವ ನೋಡು ಸುಮ್ಮನೆ ಹಿಂಗೆಲ್ಲ ಆಡಕ್ಕೆ ಹೋಗ್ಬೇಡ, ಅದೇ ಹಂಗೆ ಆಡ್ತಿದ್ದೀನಿ ನೀನು, ಅರ್ಥ ಮಾಡ್ಕೊ. ಸುಮ್ಮನೆ ಹಿಂಗೆ ತಳ್ಕೆಟ್ಟದೊಳಗೆ ಆಡ್ಬೇಡ. ಅಲ್ಲ ಹೆಂಗಿರು ನನ್ನ ಹೆಸ್ರಿಗೆ ಮಾಡ್ಕೊಡ್ಬೇಕಲ್ಲ, ಈಗ ಮಾಡ್ಕೊಟ್ಬಿಟ್ರೆ ಏನದು? ಏನೋ ಅಲ್ಲಿ ಗಂಟೆ ಏನಾದ್ರು ಮಾಡ್ಕೊತಾ ಇರಲ್ವ? ಏನೋ ದುರ್ಸ್ಕೊಂಡವ ಏನಾರು ಕೆಲಸ ಮಾಡ್ಕೊತಿರಕ್ಕಿಲ್ವಾ? ನೀನು ಒಂಥರ ಹಿಡಿದು ಮಂಡಾಟಕ್ಕಂತಕೋ. ನಾನೇ ಬಡ್ಡಿದ ಸರಿಲ್ಲ, ಆಗಲೇ ಮಾಡ್ಕೊಡ್ತೀನಿ ಅಂತ ಅದಕ್ಕೆ ಮಾಡಿಸ್ಕೊಡ್ಬೇಕಾಯ್ತು. ನಾನು ಎಲ್ಲ ಹೊತ್ತಲ್ಲೂ ಹಿಂಗೆ ಇರ್ತಾರೆ ಮನೇಲಿ ಅಂತ ಅನ್ಕೊಂಡಿದ್ದೆ. ಎಲ್ಲವ ಗಳಿಗೊಂಥರ ಗಾಚಾರ ಬದಲಾಯ್ತಾರೆ ಅಂತ ಅನ್ಕೊಂಡಿದ್ದಿಲ್ಲ. ಏನವ ಏನು ಅನ್ಕೊಂಡಿದ್ದೀನಿ ನೀನು? ಎಲ್ಲ ಮುದ್ಗಿದ್ವಿ ಮಾಡಿದ್ರೆ ಹಂಗೆ ನಿಂತ್ಕೊಬಿಟ್ರೆ ಈ ಆಸ್ತಿ ಪಾಸ್ತಿ ಎಲ್ಲ ಮಕ್ಳಿಗೆ ಹೆಣ್ಣೈಕ್ಳಿಗೆ ಕೊಟ್ಕೊಳ್ಬೋದು, ಮುಟ್ಬಿಡ್ಬೋದು ಅಂದ್ಬಿಟ್ಟು ನೀನು ನನ್ನ ಮದುವೆ ಬಗ್ಗೆನೇ ತಲೆ ಕೆಡ್ಸ್ಕೊಂಡಿದ್ದಿಲ್ಲ ಅಲ್ವಾ? ನಿನ್ನ ಬಗ್ಗೆ ನನಗೆ ಗೊತ್ತಿತ್ತಿಲ್ಲ, ಈಗೀಗ ಗೊತ್ತಾಯ್ತದೆ ನನಗೆ. ನಿನ್ನ ಬಗ್ಗೆ ಗೊತ್ತಿತ್ತಿಲ್ಲ ನನಗೆ. ಥೂ, ಹಿಂಗೆಲ್ಲವ ಅಯ್ಯಪ್ಪ ಭಗವಂತ. ಕಲ ಹ್ಞೂ, ಅವ್ರಿಗೆ ಮಾಡ್ಬಿಡಕ್ಕೆ ಮುಟ್ಬಿಡಕ್ಕೆ ಈ ಆಸ್ತಿ ಪಾಸ್ತಿನೆಲ್ಲ ಅವ್ರ ಹೆಸರು ಬರ್ಕೊಟ್ಬಿಡಕ್ಕೆ ನಿಂತೀನಿ ನೋಡು. ಎಂತ ಮಾತಾಡೋನು ಹಂಗೆ ಎತ್ತು ಬಾರಿಸ್ಬಿಟ್ರೆ ಅಲ್ಲೆಲ್ಲ ಉದ್ರ ಬಿಡಬೇಕು. ನೆಟ್ವಾಗ ಮಾತಾಡು. ಮೊದಲು ಒಂಥರ ಇದ್ದ, ಈಗ ಮದುವೆ ಆದಮೇಲೆ ಬಾರಿ ಕಲ್ತ್ಕೊಬಿಟ್ಟಿದ್ಯಲ್ಲ ನೀನು. ಏನಿಲ್ಲ ನೀನು ಅವತರ ಬಾರಿ ಕಲ್ತ್ಕೊಬಿಟ್ಟಿದ್ದಿ. ಮೊದಲಿದ್ದಲ್ಲ ನೀನು, ಹಂಗಿಲ್ವೇ ಇಲ್ಲ ಈಗ ನೀನು.
ಬಾರಿ ಹಾಡ್ತಾ ಕೂತಿದ್ದೀನಿ ನಾಟಕವ. ನೀನು ಹೇಳ್ತೀನಿ ಬೆಂಕಿ ಹಾಕ. ಎಂತ ಮಾತಾಡ ನೋಡಿ, ಎಂತ ಮಾತಾ. ಹ್ಞೂ, ಅವ್ರನ್ನೆಲ್ಲ ಎತ್ಬಿಟ್ಟಿನಿ, ನಿನ್ನ ಕಕ್ಬಿಟ್ಟಿನಿಲ್ಲ. ಅದಕ್ಕೆ ನಿನಗೊಂಥರ ಅವ್ರಿಗೊಂಥರ ಮಾಡ್ತೀನಿ. ನೆಟ್ವಾಗಿ ನಾಲ್ಗೆ ಬಿಗಿ ಹಿಡ್ಕೊಂಡು ಮಾತಾಡು. ನಿಂದೆಲ್ಲ ಕಣಪ್ಪ ತಪ್ಪು, ನಿಂದೆಲ್ಲ. ನಿನ್ನ ಜೊತೆಗೆ ಸೇರಿರೋರು ಅವರೆಲ್ಲ. ಹಾಂ, ನಿನ್ನ ಜೊತೆಗೆ ಸೇರ್ಕೊಂಡು ಮಾಡ್ಕೊಂಡು ನಿನ್ಗೆ ಹೇಳ್ಕೊಡ್ತಾವ್ರಲ್ಲ ಬುದ್ಧಿವಾದವಾ ಅವ್ರದ್ದು. ಏನು ಮಾಡೋದು, ಸವಾಸ ದೋಸ್ತಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳ್ತಾರಲ್ಲ, ಇದ್ಕೆಯ ಅಪ್ರಂಜಿ ಹಂಗಿದ್ದ. ಮಾತು ಬುದ್ಧಿವಾದ ಕೇಳ್ಕೊಂಡು ಅಚ್ಚುಕಟ್ಟಾಗಿ ಅವ್ವ ಹೇಳ್ದಂಗೆ ಕೇಳ್ಕೊಂಡು ಮಾತುಕತೆ ಎಲ್ಲನೂ ಜೀವನ ಮಾಡ್ಕೊಂಡು ಹೋಯ್ತಿದ್ದೆ. ಇರೋರ ಸಂಘ ಸವಾಸ ಎಲ್ಲ ಮಾಡ್ಕೊಂಡು ಅವನ ಜೊತೆಗೆ ಆಸ್ತಿಗೆ ಜಗಳಕ್ಕೆ ಬಿಡಕ್ಕೆ ಬಂದವನೆ. ಏನು ಕೊಡಲ್ಲ ಅಂದಿದ್ದಾನೆ, ನಾನು ಕೊಡ್ತೀನಿ ಹೋಗೋ ಮರ್ಬದಿಯಿಂದ. ಏನೋ ದೊಡ್ಡ ಸಾಗ್ಲಿಕ್ಕೆ ಮಾಡ್ಕೊಟ್ಟನು. ಈಗಲೇ ಕೇಳ್ಗಳಕ್ಕೆ ಬರ್ಬೇಡ ಇನ್ನೊಂದ್ಸಲಿ. ಕೇಳ್ಗಳಕ್ಕೆ ಬಂದರೆ ಬರ್ಲೋ ಕಡೆ ತಗೊಂಡು ಮೊಕ್ಕ ಕೆರ್ದಾಕ್ಬಿಡ್ತೀನಿ. ಬೇಕಾದ್ರೆ ನ್ಯಾಯಿಕರು ಸೇರಿಸ್ಕೋ, ತೀರ್ಮಾನಕರು ಸೇರಿಸ್ಕೋ. ನಾ ಬರ್ಕೊಡ್ತೀನಿ ಅಂದಾಗ ನೀನು ಬರ್ಸ್ಕೊಳ್ಳಿಲ್ಲ. ಈಗ ನೀನು ಬೇಕು ಅಂದಾಗ ನಾವು ಕೊಡಕ್ಕೆ ಆಯ್ಕಿಲ್ಲ ಕಣಪ್ಪ. ಏನೋ ಮಕ್ಕಳು ಮರಿ ಅಂತ ಆಗಲಿ, ಆಮೇಲೆ ಕೊಟ್ಟ ನಡಿ. ಅದೇ ಕವಿಂಗ್ ಆಡ್ತಿದ್ದೀನಿ ನೀನು. ಸುಮ್ಮನೆ ಹಿಂಗೆಲ್ಲ ಆಡಕ್ಕೆ ಹೋಗ್ಬಿಡಕನ. ಸುಮ್ಮನೆ ನಾನು ಆಸ್ತಿ ಪಾಲನ್ನು ಕೊಟ್ಬಿಡು, ನೀನು ತಲೆ ತಿನ್ಬೇಡ ನೀನು. ಅಲ್ಲೇ ಆಸ್ತಿ ತಗೊಂಡೇನು ಉಪ್ಪಿನಕಾಯಿ ಹಾಕಿಯ ನೀನು? ನಿನ್ನ ಹೆಸರಲ್ಲಿ ಇದ್ಬಿಟ್ರೇನು, ನನ್ನ ಹೆಸರಲ್ಲಿ ಇದ್ರೇನು? ಉಪ್ಪಿನಕಾಯಿ ಹಾಕಿ ಆಸ್ತಿಲಿ ಅಂತವ ಯಾತಿಕಂಗೆ ಆಡ್ತಾ ಇದ್ದೀನಿ ನೀನು? ಕೊಟ್ಬಿಡವ ನೀನು ನನ್ನ ಪಾಲ್ ನನಗೆ. ಇರೋರಿಗೆಲ್ಲ ಅವ್ರವ್ರ ಪಾಲ್ ಕೊಟ್ಬಿಟ್ಟು ನೀನು ನನಗೆ ಅದಕ್ಕೆ ಆಟಾಡ್ಸ್ತಾ ಇದ್ದೀನಿ ನೀನು. ಹಂಗುವಿಲ್ಲ ಹಿಂಗುವಿಲ್ಲ ಏನೂ ಇಲ್ಲ. ಹೊಸ ಹೇಳಿದ್ಮೇಲೆ ಕತೆ ಮುಗೀತು. ಸುಮ್ಮನೆ ನನ್ನ ತಲೆ ತಿನ್ನಕ್ಕೆ ಬರಬೇಡ ನೀನು. ನನ್ನ ಕೆಲಸ ಅದು ಹೊಲ್ಕ್ ಹೋಗ್ಬೇಕು, ನಾನು ಬರ್ತೀನಿ. ಒಬ್ಬ ಕೊನೆದಾಗ ಕೇಳ್ತಿರೋದು ಏನು? ಈಗ ಕೊಟ್ಟಿಯೋ ಕೊಡೋಕಿಲ್ವೋ ಅಷ್ಟು ಹೇಳು ನೀನು. ಮಾಡ್ಕೊಡಕಿಲ್ಲಕಲ್ಲ, ಏನು ಮಾಡ್ಕೊಂಡಿಯ ನೀನು? ಓ, ಇದೊಳೆ ಚಣಕಿರೋದು ಆಯ್ಕಿಲ್ಲಕಲ್ಲ, ಆಯ್ಕಿಲ್ಲ. ಸುಮ್ಮನೆ ನೀನು ಹಂಗೆ ಹಿಂಗೆ ಆಡಕ್ಕೆ ಹೋಗ್ಬೇಡ. ಅಲ್ಲ ಕಣವ, ಹೇಳದ ನೀನು ಹೊಸ ಅರ್ಥ ಮಾಡ್ಕೋ. ದಡ್ಡಿ ಹಂಗೆ ಆಡ್ಬೇಡ, ಅದಕ್ಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು. ಅಲ್ಲ ಕಣವ, ಏನು ಒತ್ಕೊಂಡು ಓದಿಯವ ನೀನು? ಮಕ್ಕಳು ಚೆನ್ನಾಗಿರಲಿ, ಇರೋವತ್ತೆಲ್ಲ ಉಣ್ಕೊಂಡು ತಿನ್ಕೊಂಡು ಅಂದನೇ ನೀನು ಹಿಂಗೆ ಆಡ್ತಾ ಕೂತಿದ್ದೀರ. ಅಲ್ಲ ಅವ್ರನ್ನೆಲ್ಲ ಎತ್ಬಿಟ್ಟು ನನ್ನೆಲ್ಲ ಕಕ್ಕಿಟ್ಬಿಟ್ಟಿದ್ದೆ ಹೆಂಗೆ ನೀನು? ಯಾವಾಗ ನೋಡ್ರು ಬರೀ ಅವ್ರವ್ರ ಪರದಾನೆ ಇರ್ತಿದ್ದೀನಿ ನೀನು. ನಾನು ಏನು ಹೇಳಿದ್ರು ಅರ್ಥ ಮಾಡ್ಕೊಳಕ್ಕಿಲ್ಲ, ತಲೆಗೆ ಹಾಕೊಳಕ್ಕಿಲ್ಲ. ಬರೀ ಯಾವಾಗಲೂ ನನಗೆ ಬೈಕೊಂಡು ಮಾಡ್ಕೊಂಡು, ಸರಿ ಬೈದ್ರೆ ಬೈಯು ಅಂತ ಈಗ ಯಾಕಂಗೆ ಆಡ್ತಾ ಇದ್ದೀನಿ ನೀನು? ಆಗಲೇ ಹಿಂಸೆ ಮಾಡ್ತಿದ್ದೆ, ನಾನು ಬೇಡ ಅಂದರೆ ಬರ್ಕೊಡ್ತೀನಿ ಅಂತ. ಈಗ ಕೇಳ್ತಾವನಿ ಕೊಡು. ಹಂಗಾಯ್ಕಿಲ್ಲ. ಎಲ್ಲೋ ಬೇಡ ಅಂತವನ್ನೆಲ್ಲ ತಗೋ ಅಂದರೆ ಬೇಡ ಅಂತಾನೆ ಹೇಳ್ಬಿಟ್ಟು ಹಂಗೆ ತಗೋ ಅಂತಿದ್ದೇನೋ. ಈಗ ಕೇಳ್ತೀವನಿ ಅಲ್ಲ, ಅದಕ್ಕೆ ನಿನಗೆ ಕೊಡೋಕ್ಕಾಯ್ತಾ ಇಲ್ಲ. ಕೊಟ್ಬಿಟ್ರೆ ಇವಾಗ ಎಲ್ಲಿ ಹೊಂಟೋದೋ ಏನೋ ಎತ್ತುವ ಅಂತ. ನೀನು ಹಚ್ಪಾಲ್ ತಕೋ, ಯಾರು ಬೇಡ ಅಂದರು. ನೀನು ಹಚ್ಪಾಲ್ ತಗೊಂಡು ನೀನು ಜೀವನ ಮಾಡ್ಕೊಂಡು ಹೋಗು. ನಾವೇನು ಬೇಡ ಅನ್ನಕ್ಕಿಲ್ಲ, ನನ್ನ ಪಾಲ್ ನಾನು ಕೊಡು ಅಷ್ಟೇ. ನಾನೇನು ಎಕ್ಸ್ಟ್ರಾ ಪಾಲ್ ಕೊಡು ಅಂತ ಇಲ್ಲ. ಬೇಕಾದ್ರೆ ನೀನು ನಮ್ಮ ಜೊತೆಗೆ ಇರು, ಯಾರು ಬೇಡ ಅಂದರು. ನೀನೇ ಒಂದ್ಕಂತ ಹೋಯ್ಕಿಲ್ಲ, ನೀನೇ ಜಗಳ ಮಾಡ್ಕೊಂಡು ನಿಂತಿರ್ತಿದ್ದಿ. ಎಲ್ಲ ತಪ್ಪು ನಿನ್ನ ಮೇಲೆ ಮಡಿಕೊಂಡು ಸುಮ್ಮನೆ ನಮ್ಮ ದೂಸಿಸಿದ್ರೆ ಏನು ಪ್ರಯೋಜನ? ಅಬ್ಬ ಹಿಂಗೆಲ್ಲ ಆಡಕ್ಕೆ ಹೋಗ್ಬೇಡ. ನಮ್ಮ ಆಸ್ತಿಯ ನಮಗೆ ಕೊಟ್ಬಿಡವ ನೀನು. ಸುಮ್ಮನೆ ತಲೆ ತಿನ್ಬೇಡ. ಒಂದ್ಸಲಿ 2 ಸಲ ಚಂದ ಪದೇ ಇದನ್ನ ಕೇಳಿಸ್ಕೊಂಡು ನಿಂತ್ಕೊಳಕ್ಕಾಗಿಲ್ಲ ಕತೆ ನಮಗೆ. ನೀನು ಎಷ್ಟು ಹರ್ಚಾಡಿದ್ರು ಅಷ್ಟೇ, ಯಾಕೆ ಕಿರ್ಚಾಡಿದ್ರು ಅಷ್ಟೇ. ನಾನು ಕೊಡೋಕ್ಕಾಯ್ಕಿಲ್ಲ. ಬರ್ಕೊಡ್ತೀನಿ ಅನ್ನೋ ಟೈಮ್ ನೀನು ಬರ್ಸ್ಕೊಳ್ಳಿಲ್ಲ. ಕಾಯಿ ಇನ್ನೊಂದು ವರ್ಷವೋ ಇನ್ನೊಂದು 2 ವರ್ಷವೋ ಕಾಯಿ. ಈಗ ಕೆಲ್ಸಕ್ಕೆ ಹೋಯ್ತದಿತ್ತಾನೆ, ಹೊಲ ಮನೆ ಎಲ್ಲ ನೀನೇ ಮಾಡ್ತಿದ್ದಾನೆ. ಮಾಡ್ಕೊಂಡು ಹುಣ್ಣು ಏನು ಹೆಸ್ರು ಮಾಡ್ಕೊಟ್ಬಿಟ್ಟ ತಕ್ಷಣ ಏನು ದಬ್ಬಾಕ್ ಬಿಡಕ್ಕಿಲ್ಲ ನೀನು. ಅವ ನಿಂತ್ಕೋ, ಎಲ್ಲಿಗಂಗೆ ಹೋಯ್ತಾ ಇದ್ದೀನಿ ನೀನು? ಹೇಳಿದ್ದು ಅರ್ಥ ಮಾಡ್ಕೊ ನೀನು. ನಾನು ನ್ಯಾಯ ತೀರ್ಮಾನಕ್ಕೆ ಸೇರಿಸ್ಬಿಡೋದಯ್ಯ. ನ್ಯಾಯ ತೀರ್ಮಾನಕ್ಕೆ ಸೇರಿಸಿದ ತಕ್ಷಣ ನಿನಗೆ ನ್ಯಾಯದಾನ ಬಂದ್ಬಿಟ್ಟು ಹೊಲ ಮನೆ ಬರ್ಕೊಡಕ್ಕಿಲ್ಲ. ನಿನಗೆ ನಾನು ಬರ್ಕೊಡಕ್ಕಿಲ್ಲ ಅಂತಿದ್ರೆ 3 ವರ್ಷದಿಂದ ಮುಚ್ಕೊಂಡು ನಿಂತ್ಕೊಳ್ಳ 1 ವರ್ಷ ಕಂಡಿರ್ಲಾ. ಓ, ಏನ ಒಳ್ಳೆ ತಂದಿಂದ ಹೇಳಿದ್ರೆ ಬುದ್ಕ ಸಾಯ್ತಿದ್ರ ಅಂತ ಒಳ್ಳೇದು ಹೇಳಿದ್ರೆ ಹಂಗೆ ಆಡ್ತಾ ಕೂತವನೆ. ಕೊಟ್ಬಿಡು ಈಗಲೇ ಇಷ್ಟು ಎಲ್ಲ ನನ್ನ ಹೆಸರಲ್ಲಿ ಇರೋವತ್ತೆಲ್ಲ ಇಷ್ಟು ರಕ್ಕೆ ಪುಕ್ಕೆಲ್ಲ ನಮ್ಮ ಕೈಲದೆ ಹಿಂಗೆ ಆಡಿಸ್ತಾ ಕೂತವ್ರೆ. ಇನ್ನು ಎಲ್ಲ ನೋಡ್ಗೆ ಬರ್ಕೊಟ್ಬಿಟ್ಟು ತಿರ್ತಿ ಚೊಂಬಿಡ್ಕೊಂಡು ಹೋಯ್ತೀನಿ ಯಾಕೆ ಸಮಣ ಗೋವಿಂದ ಅನ್ಕೊಂಡು. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲಿಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.